ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೆ ಎಸ್ ಟ್ಯೂಟೋರಿಯಲ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪ ಅಂತಂದರೆ ಜಲಸಂಧಿಗಳ ಬಗ್ಗೆ ಸಂಬಂಧಿಸಿದಂಥ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತೇವೆ. ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಪ್ರಶ್ನೆಯಾಗಿದೆ, ಕೇಳ್ತಾರೆ. ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಕೇಳ್ಬೋದು ನೋಡ್ರಿ. ಯಾಕಂದರೆ ಹರ್ಮುಜ್ ಜಲಸಂಧಿ ಈಗ ನ್ಯೂಸ್ನಲ್ಲಿದೆ, ಅದಕ್ಕಾಗಿ ಕೂಡ ಜಲಸಂಧಿ ಬಗ್ಗೆ ಗೊತ್ತಿರಬೇಕಾಗ್ತದೆ. ಓಕೆ, ಹಾಗಾದರೆ ಬನ್ನಿ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಲಸಂಧಿಯಲ್ಲಿ ಪ್ರಮುಖವಾಗಿ ಏನು ಮುಖ್ಯ ಅಂದರೆ ಪ್ರಮುಖ ಜಲಸಂಧಿ ಹಂಚಿಕೊಂಡಿರುವಂಥ ದೇಶಗಳು ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿಯಾಗಿ ಖಂಡಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಜಲಸಂಧಿಯ ಖಂಡಗಳು ಇಂಪಾರ್ಟೆಂಟು ಆಗುತ್ತದೆ. ಅದೇ ರೀತಿಯಾಗಿ ಜಲಸಂಧಿ ಹಂಚಿಕೊಂಡಿರುವಂಥ ಸಮುದ್ರ, ಯಾವ್ಯಾವ ಸಮುದ್ರದ ಮಧ್ಯೆ ಈ ಒಂದು ಜಲಸಂಧಿ ಕಂಡು ಬರ್ತದಂತ ಇವು ಮೂರು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗ್ತವೆ ಈ ಒಂದು ಜಲಸಂಧಿಗಳಲ್ಲಿ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ, ಜಲಸಂಧಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇದಾಗಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಪ್ರಸಿದ್ಧ ಜಲಸಂಧಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಪ್ರಸಿದ್ಧ ಜಲಸಂಧಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. ಪಾಕ್ ಸ್ಟ್ರೀಟ್ ಅಂತ ನಾವು ಕರಿತೀವಿ. ಇದೆಲ್ಲಿ ಕಂಡು ಬರ್ತಂದರೆ ಭಾರತದ ಒಂದು ದಕ್ಷಿಣಕ್ಕಿರುವ ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ನಡುವೆ ಕಂಡು ಬರ್ತದೆ ಪಾಕ್ ಸ್ಟ್ರೀಟ್. ಓಕೆ, ಇಲ್ಲಿ ಫೋಟೋ ಕೂಡ ಇದೆ ನೋಡಿ. ಪಾಕ್ ಜಲಸಂಧಿ ಇಲ್ಲಿ ಭಾರತ ಒಂದು ದಕ್ಷಿಣದ ಒಂದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಝೂಮ್ ಮಾಡೋಣ ಎಂದರೆ ಪಾಕ್ ಸ್ಟೇಟ್ ಎಲ್ಲಿ ಕಂಡು ಬರ್ತಂದ್ರೆ ಇಲ್ಲಿದೆ ನೋಡಿ. ಪಾಕ್ ಸ್ಟೇಟ್ ಭಾರತ, ತಮಿಳುನಾಡು ಮತ್ತು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಕಂಡು ಬರ್ತದೆ. ಇವು ಎರಡು ಯಾವ ಸಮುದ್ರ ಅಂದರೆ ಇದು ಬೇ ಆಫ್ ಬೆಂಗಾಲ್ ಮತ್ತು ಇದು ಮಾಲ್ಡೀವ್ಸ್ನ ಒಂದು ಮಲಕ್ಕಾ ಕಾರ್ಯದಲ್ಲಿ ಕಂಡು ಬರ್ತಂತಲೇ ಹೇಳ್ಬೋದು ನೋಡಿರಿ. ಈ ಒಂದು ಪಾಕ್ ಸ್ಟೇಟ್, ಪಾಕ್ ಜಲಸಂಧಿ ಅಂತ ಹೇಳ್ತೀವಿ ನೋಡಿ. ಇದರ ಬಗ್ಗೆ ಮಾಹಿತಿ ಇದೆ ನೋಡಿ ಸ್ವಲ್ಪ. ಈ ಒಂದು ಜಲಸಂಧಿ ಏನಂದರೆ ಭಾರತ, ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ಉತ್ತರ ಪ್ರಾಂತ್ಯದ ನಡುವೆ ಕಂಡು ಬರ್ತದೆ. ಅದೇ ರೀತಿಯಾಗಿ ಈಶಾನ್ಯದಲ್ಲಿ ಬಂಗಾಳ ಕೊಲ್ಲಿಯನ್ನು ಮತ್ತು ನೈಋತ್ಯದಲ್ಲಿ ಮನ್ನಾರ್ ಕೊಲ್ಲಿಯನ್ನು ಸಂಪರ್ಕಿಸ್ತದೆ ಅಂತಲೇ ಹೇಳ್ತೀವಿ. ಯಾವೆರಡು ಕೊಲ್ಲಿ ಅಂದರೆ ಬೇ ಆಫ್ ಬೆಂಗಾಲ್ ಮತ್ತು ಮಾಲ್ಡೀವ್ಸ್ನಲ್ಲಿರುವಂಥ ಮನ್ನಾರ್ ಕೊಲ್ಲಿ ನಡುವೆ ಈ ಒಂದು ಪಾಕ್ ಸ್ಟ್ರೀಟ್ ಕಂಡು ಬರ್ತದೆ ನೋಡಿರಿ. ಓಕೆ, ಇದು ಇಂಪಾರ್ಟೆಂಟ್ ಭಾರತ ದೇಶದ ಪಾಕ್ ಸ್ಟೇಟ್. ಮುಂದಿನೊಂದು ಪ್ರಶ್ನೆ ಹೋಗೋಣ. ಮುಂದಿನೊಂದು ಪ್ರಶ್ನೆ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸೇರಿಸುವ ಜಲಸಂಧಿ ಯಾವುದಂತ ಕೇಳಿದ್ದಾರೆ. ಯುರೋಪ್ ಖಂಡಗಳು, ಅದೇ ರೀತಿಯಾಗಿ ಮೆಡಿಟೇರಿಯನ್ ಮತ್ತು ಅಂಟಾರ್ಟಿಕಾ ಸಾಗರಕ್ಕೆ ಸೇರಿಸುವಂಥ ಜಲಸಂಧಿ ಯಾವುದಂತ ಕೇಳಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜಿಬ್ರಾಲ್ಟರ್ ಜಲಸಂಧಿ ಅಂತ ಹೇಳ್ತೀವಿ. ಜಿಬ್ರಾಲ್ಟರ್ ಜಲಸಂಧಿ ಏನಪ್ಪ ಅಂತಂದರೆ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಲ್ಲಿ ನಡುವೆ ಕಂಡು ಬರ್ತದೆ. ಇದ್ರ ಬಗ್ಗೆ ನೋಡೋಣ. ಮ್ಯಾಪ್ ರೀಡಿಂಗ್ ಮಾಡಬೇಕಾಗುತ್ತೆ. ಭೂಗೋಳಶಾಸ್ತ್ರದಲ್ಲಿ ನಾವು ಮ್ಯಾಪ್ ರೀಡಿಂಗ್ ಮಾಡ್ಬೇಕಾಗತ್ತೆ ನೋಡ್ರಿ, ಅಂದಾಗ ಮಾತ್ರ ನಮ್ಗೆ ತಿಳಿತದೆ ಭೂಗೋಳಶಾಸ್ತ್ರ. ಈ ಒಂದು ಯಾವುದು ಜಿಬ್ರಾಲ್ಟರ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ ಅಂದರೆ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡದ ನಡುವೆ ಕಂಡು ಬರ್ತದೆ. ಯಾವ ಎರಡು ದೇಶಪ್ಪ ಅಂತಂದರೆ ಸ್ಪೇನ್ ದೇಶ ಮತ್ತು ಮೊರೊಕೊ ದೇಶದ ನಡುವೆ ಕಂಡು ಬರ್ತದೆ ನೋಡ್ರಿ. 13 ಕಿಲೋಮೀಟ್ರ್ ಇದೆ ನೋಡಿ. ಇಲ್ಲಿ ಯಾವ ಎರಡು ಸಮುದ್ರಪ್ಪ ಅಂತಂದರೆ ಮೆಡಿಟೇರಿಯನ್ ಸಿ ಮತ್ತು ಅಂಟಾರ್ಟಿಕಾ ಓಷನ್ ನಡುವೆ ಕಂಡು ಬರ್ತದೆ ಜಿಬ್ರಾಲ್ಟರ್ ಅಂತ ಹೇಳ್ತೀವಿ. ಸ್ಟೇಟ್ ಆಫ್ ಜಿಬ್ರಾಲ್ಟರ್. ಇದು ಸ್ನೇಹಿತರೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಳ್ಳಿ ಇವನ್ನ. ಜಿಬ್ರಾಲ್ಟರ್ ಜಲಸಂಧಿಯಲ್ಲಿ ಕಂಡು ಬರ್ತದೆ ಅಂದರೆ ಸ್ಪೇನ್ ಮತ್ತು ಮೊರೊಕೊ ದೇಶದ ನಡುವೆ. ಯಾವ ಎರಡು ಖಂಡ ಅಂದರೆ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡದ ನಡುವೆ ಕಂಡು ಬರ್ತದೆ. ಸಮುದ್ರ ಯಾವುದಂದರೆ ಮೆಡಿಟೇರಿಯನ್ ಸಿ ಮತ್ತು ಅಂಟಾರ್ಟಿಕಾ ಓಷನ್ ನಡುವೆ ಕಂಡು ಬರ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನೊಂದು ಪ್ರಶ್ನೆ ಹೋಗೋಣ. ಮುಂದಿನೊಂದು ಪ್ರಶ್ನೆ, ಪ್ರಪಂಚದ ಅತಿ ಉದ್ದವಾದ ಜಲಸಂಧಿ ಹಾಗೂ ಮಲೇಷಿಯಾ ಇಂಡೋನೇಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಪ್ರಪಂಚದ ಅತಿ ಉದ್ದವಾದ ಜಲಸಂಧಿ ಯಾವುದಂತ ಕೂಡ ಪ್ರಶ್ನೆ ಆಗ್ಬೋದು, ಅಥವಾ ಮಲೇಷಿಯಾ ಇಂಡೋನೇಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಂತ ಕೂಡ ಕೇಳ್ಬೋದು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಮಲಕ್ಕಾ ಜಲಸಂಧಿ. ಇದು ಅತಿ ಉದ್ದವಾದಂಥ ಜಲಸಂಧಿ ಆಗಿದೆ ನೋಡಿ. ಇದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ನ್ಯೂಸ್ ಇಲ್ಲಿ ನೋಡಿ, ಫೋಟೋದಲ್ಲಿ ಮಲಕ್ಕಾ ಜಲಸಂಧಿ ಬಗ್ಗೆ ಇದೆ. ಮಲಕ್ಕಾ ಜಲಸಂಧಿಲಿ ಕಂಡು ಬರುತ್ತೆ ನೋಡ್ರಿ. ಇದು ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ನಡುವೆ 800 ಕಿಲೋಮೀಟ್ರಷ್ಟು ಉದ್ದದ ಇದೆ. ಎಷ್ಟು 800 ಕಿಲೋಮೀಟ್ರಷ್ಟು ಉದ್ದ ಇದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಇದೆ. ಇದೇನಪ್ಪ ಅಂತಂದರೆ ಇಂಡಿಯನ್ ಸಮುದ್ರ ಮತ್ತು ಪೆಸಿಫಿಕ್ ಸಮುದ್ರಗಳ ಮಧ್ಯೆ
ಕಂಡು ಬರ್ತದಂತಲೇ ಹೇಳ್ಬೋದು ನೋಡಿ. ಇದೊಂದು ಮಲಕ್ಕ ಜಲಸಂಧಿ. ಅತ್ಯಂತ ಉದ್ದವಾದ ಒಂದು ಜಲಸಂಧಿ ಯಾವುದಪ್ಪ ಅಂತಂದರೆ ಮಲಕ್ಕ ಜಲಸಂಧಿ ಆಗಿದೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಜನ ಬೀಡಿರ್ತವಾದಂಥ ಒಂದು ಪ್ರದೇಶ ಯಾವುದಪ್ಪ ಅಂತಂದರೆ ಮಲಕ್ಕ ಜಲಸಂಧಿ ಆಗಿದೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ಇಲ್ಲಿ ಬೌಂಡ್ರಿ ಅಗ್ರಿಮೆಂಟ್ ಯಾವಾಗಾಯ್ತು ಅಂದರೆ 1969ರಿಂದ 1971ರಲ್ಲಿ ಈ ಒಂದು ಬೌಂಡ್ರಿ ಅಗ್ರಿಮೆಂಟ್ಸ್ ನಡೀತದೆ ನೋಡ್ರಿ. ಭೌಗೋಳಶಾಸ್ತ್ರದಲ್ಲಿ ಜಲಸಂಧಿಗೆ ಸಂಬಂಧಿಸಿದಂತೆ ನಾವು ಮ್ಯಾಪ್ ನೋಡಬೇಕಾಯ್ತು ನೋಡ್ರಿ ಸ್ನೇಹಿತರೆ. ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸುವ ಹಾಗೂ ಆರ್ಕ್ಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕಿಸುವ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಇಲ್ಲಿ ಖಂಡಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಸಮುದ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಏಷ್ಯಾ ಮತ್ತು ಉತ್ತರ ಅಮೆರಿಕವನ್ನು ಖಂಡಗಳನ್ನು ಬೇರ್ಪಡಿಸುವಂಥ ಒಂದು ಜಲಸಂಧಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೇರಿಂಗ್ ಜಲಸಂಧಿ ಅನ್ಕೊತೀನಿ. ಬೇರಿಂಗ್ ಜಲಸಂಧಿ ನೋಡಿ ಇದು. ಸರಿಯಾದ ಉತ್ತರ ಬೇರಿಂಗ್ ಜಲಸಂಧಿ ಆಗಿದೆ ನೋಡಿ. ಇದು ಎಲ್ಲಿ ಕಂಡು ಬರ್ತಂದ್ರೆ ಇಲ್ಲಿ ಮ್ಯಾಪ್ದಲ್ಲಿ ನೋಡ್ಬೋದು ನಾವು. ಬೇರಿಂಗ್ ಜಲಸಂಧಿ ಎಲ್ಲಪ್ಪ ಅಂತಂದ್ರೆ ಉತ್ತರ ಅಮೆರಿಕ ಮತ್ತು ಏಷ್ಯಾದಲ್ಲಿ ಬೇರ್ಪಡಿಸುವಂಥ ಒಂದು ಜಲಸಂಧಿ ಆಗಿದೆ. ಇಲ್ಲಿ ಕಂಡು ಬರ್ತದೆ ನೋಡಿರಿ ಬೇರಿಂಗ್ ಜಲಸಂಧಿ. ಇದು ಯಾವ ಎರಡು ದೇಶಗಳನ್ನು ಬೇರ್ಪಡಿಸ್ತದಪ್ಪ ಅಂತಂದ್ರೆ ಅಮೇರಿಕ ಮತ್ತು ರಷ್ಯಾ ದೇಶವನ್ನು ಬೇರ್ಪಡಿಸ್ತದೆ. ಈ ಒಂದು ಬೇರಿಂಗ್ ಜಲಸಂಧಿ ಮೇಲೆ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಗಡಿರೇಖೆ ಹಾದು ಹೋಗಿದೆ ಅಂತಲೇ ಹೇಳ್ತೀವಿ ನಾವು. ಇಂಟರ್ನ್ಯಾಷನಲ್ ಡೆಡ್ ಲೈನ್ ಹಾದು ಹೋಗಿರುವಂಥ ಒಂದು ಜಲಸಂಧಿ ಯಾವುದಪ್ಪ ಅಂತಂದರೆ ಬೇರಿಂಗ್ ಜಲಸಂಧಿ. ಇದು ಕಂಡು ಬರೋದೇನಪ್ಪ ಅಂತಂದರೆ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡದ ನಡುವೆ ಕಂಡು ಬರ್ತದೆ. ಯಾವ ಎರಡು ಸಮುದ್ರಪ್ಪ ಅಂತಂದರೆ ಆರ್ಕಟಿಕ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ನೋಡಿರಿ. ಪೆಸಿಫಿಕ್ ಓಷನ್ ನಡುವೆ ಕಂಡು ಬರ್ತದೆ ಈ ಒಂದು ಬೇರಿಂಗ್ ಜಲಸಂಧಿ. ಸಮುದ್ರ ಕೂಡ ಇಂಪಾರ್ಟೆಂಟ್ ಆಯ್ತು ನೋಡಿರಿ. ಇದಪ್ಪ ಏನಪ್ಪ ಅಂತಂದರೆ ಬೇರಿಂಗ್ ಜಲಸಂಧಿ ಏಷ್ಯಾ ಮತ್ತು ಒಂದು ಉತ್ತರ ಅಮೆರಿಕವನ್ನು ಬೇರ್ಪಡಿಸ್ತದೆ ಬೇರಿಂಗ್ ಜಲಸಂಧಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯನ್ನು ಸಂಪರ್ಕಿಸುವ ವಿಶ್ವದ ತೈಲ ರಫ್ತಿಗೆ ಅತ್ಯಂತ ನಿರ್ಣಾಯಕವಾಗಿರುವ ಜಲಸಂಧಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೇಳುವ ಹೆಚ್ಚಿನ ಒಂದು ಸಂಭಾವ್ಯತೆ ಇರ್ತದೆ ನೋಡ್ರಿ. ಯಾಕಪ್ಪ ಅಂತಂದರೆ ಇದು ನ್ಯೂಸ್ನಲ್ಲಿದೆ. ಓಕೆ, ಸ್ಟಾರ್ ರೇಟ್ ಹಾಕಮ್ ಇದಕ್ಕೆ. ಯಾಕಂದರೆ ಇದು ಪರ್ಷಿಯನ್ ಕೊಲ್ಲಿ ಒಮನ್ ಕೊಲ್ಲಿ ನಡುವೆ ಕಂಡು ಬರ್ತದೆ. ಯಾವುದಪ್ಪ ಅಂತಂದರೆ ನ್ಯೂಸ್ನಲ್ಲಿರುವಂಥದ್ದು ಅರ್ಮುಜ್ ಜಲಸಂಧಿ. ಅರ್ಮುಜ್ ಜಲಸಂಧಿ ಏನಪ್ಪ ಅಂತಂದರೆ ನ್ಯೂಸ್ನಲ್ಲಿದೆ ನೋಡಿ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯನ್ನು ಸಂಪರ್ಕಿಸ್ತದೆ ಅಂತಲೇ ಹೇಳ್ತೀವಿ. ಇದು ತೈಲದಕ್ಕೆ ಅತಿ ಹೆಚ್ಚು ಸಾಗಾಣಿಕೆ ಈ ಒಂದು ಸ್ಥಳದಲ್ಲಿ ಆಗ್ತದೆ. ಅರ್ಮುಜ್ ಜಲಸಂಧಿ ಏನಪ್ಪ ಅಂತಂದರೆ ಇರಾನ್ ಮತ್ತು ಒಮಾನ್ ದೇಶಗಳ ನಡುವೆ ಕಂಡು ಬರ್ತದೆ. ಇದು ಮಧ್ಯಪ್ರಾಚ್ಯದ ಬಹುಪಾಲು ಕಚ್ಚಾ ತೈಲ ಈ ಒಂದು ಮಾರ್ಗದ ಮೂಲಕ ಆಗ್ತದಂತಲೇ ಹೇಳ್ಬೋದು. ಈ ಒಂದು ಜಲಸಂಧಿ ಬಗ್ಗೆ ನೋಡಿಕೊಳ್ಳೋಣ. ಇಲ್ಲಿದೆ ನೋಡಿ ಅರ್ಮುಜ್ ಜಲಸಂಧಿ. ಅರ್ಮುಜ್ ಜಲಸಂಧಿ ಇಲ್ಲಿ ಕಂಡು ಬರ್ತದೆ. ಇದು ಯೆಮೆನ್ ನದಿ ನಡುವೆ ಕಂಡು ಬರ್ತದೆ. ಯೆಮೆನ್ ಮತ್ತು ಇರಾನ್ ನಡುವೆ ಏನಪ್ಪ ಅಂತಂದರೆ ಈ ಒಂದು ಅರ್ಮುಜ್ ಜಲಸಂಧಿ ಕಂಡು ಬರ್ತಾರೆ. ಯೆಮೆನ್ ದೇಶ ಇಲ್ಲಿದೆ ನೋಡಿ, ಇದರದ್ದು ಅರ್ಧ ಭಾಗ ತುದಿಯಲ್ಲಿದೆ. ಇದ್ರ ನಡುವೆ ಏನಪ್ಪ ಅಂತಂದರೆ ಅರ್ಮುಜ್ ಜಲಸಂಧಿ ಇದೆ. ಇಲ್ಲಿ ಇರಾನ್ ದೇಶ ಇದೆ. ಯಾವ ಎರಡು ಸಮುದ್ರಪ್ಪ ಅಂತಂದರೆ ಗಲ್ಫ್ ಆಫ್ ಒಮನ್ ಮತ್ತು ಪರ್ಷಿಯನ್ ಗಲ್ಫ್, ಇವೆರಡು ಒಂದು ಸಮುದ್ರಗಳ ನಡುವೆ ಈ ಅರ್ಮುಜ್ ಜಲಸಂಧಿ ಕಂಡು ಬರ್ತದೆ. ಓಕೆ, ಯಾವ ಎರಡು ಸಮುದ್ರ ಅಂತ ಕೇಳ್ತಾರೆ. ಗಲ್ಫ್ ಆಫ್ ಪರ್ಷಿಯನ್ ಅಥವಾ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಅಂತ ಕರಿತೀವಿ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಕೆಂಪು ಸಮುದ್ರವನ್ನು ಏಡನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುವ ಪ್ರಮುಖ ಜಲಸಂಧಿ ಯಾವುದು? ರೆಡ್ ಸಿಯನ್ನು ಗಲ್ಫ್ ಆಫ್ ಏಡನ್ನಲ್ಲಿ ಸಂಪರ್ಕಿಸುವಂಥ ಒಂದು ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಜಲಸಂಧಿ ಬೋಸ್ಪರಸ್ ಜಲಸಂಧಿ ನೋಡಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ. ಬಾಬಾ ಎಲ್ ಮಂಡೇಲ ಆಪ್ಷನ್ಸ್ ಬಿ ಆಗಿದೆ. ಇದು ಬಾಬಾ ಎಲ್ ಮಂಡೇಬ ಅಂತ ಹೇಳುತ್ತೆ. ಬಾಬಾ ಎಲ್ ಮಂಡೇಬ ಇಲ್ಲಿ ಡಿ ಹೇಳಿದೆ. ಆಪ್ಷನ್ಸ್ ಬಿ ಸರಿಯಾಗಿದೆ ನೋಡಿ. ಬಾಬಾ ಎಲ್ ಮಂಡೇಬ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಗಿದೆ ನೋಡಿ. ಯಾವ ಎರಡು ಅಂದರೆ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಏಡನ್ ನಡುವೆ ಕಂಡು ಬರ್ತದೆ. ಇದ್ರ ಬಗ್ಗೆ ನೋಡೋಣ. ಇದು ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ ನ್ಯೂಸಲ್ಲಿ, ಅಂದರೆ ಮ್ಯಾಪಲ್ಲಿ ನೋಡ್ಬೋದು ನಾವು. ಬಾಬಾ ಮಂಡೇಬ ಒಂದು ಜಲಸಂಧಿಯಲ್ಲಿ ಕಂಡು ಬರ್ತಂದರೆ ಯಮನ್ ದೇಶ ಮತ್ತು ಡಿಜಿಬೌಟಿ ನಡುವೆ ಕಂಡು ಬರ್ತದೆ. ಆಫ್ರಿಕಾ ಮತ್ತು ಏಷ್ಯಾ ಒಂದು ಪರ್ಷಿಯನ್ ಗಲ್ಫ್ ಪರ್ಷಿಯನ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಕಂಡು ಬರ್ತದೆ ನೋಡ್ರಿ. ಈ ದೇಶಗಳು ಯಾವಂತ ಇಂಪಾರ್ಟೆಂಟ್ ಇಟ್ಕೊರಿ. ದೇಶಗಳು ಯಾವುದಂದರೆ ಯೆಮೆನ್ ಮತ್ತು ಡಿಜಿಬೌಟಿ
ಯಾವ ಎರಡೆರಡು ಸಮುದ್ರ ಅಂದರೆ ಗಲ್ಫ್ ಆಫ್ ಎಡನ್ ಮತ್ತು ಕೆಂಪು ಸಮುದ್ರ ಅಂತ ಹೇಳ್ತೀವಿ. ಎಡನ್ ಸಮುದ್ರ ಕೆಂಪು ಸಮುದ್ರ ನಡುವೆ ಕಂಡು ಬರ್ತದೆ, ರೆಡ್ ಸಿ ನಡುವೆ ಕಂಡು ಬರ್ತದೆ ಗಲ್ಫ್ ಆಫ್ ಬಾಬಾ ಎಲ್ ಮಂಡೇಬಾ. ಓಕೆ, ಇದು ತಿಳ್ಕೊಂಡ್ರೆ ಅಂತ ಅನ್ಕೊತೀನಿ. ಓಕೆ, ಇದು ಸುಯೇಜ್ ಕಾಲುವೆ ಒಂದು ಹೋಗುವಂಥ ಮುಖ್ಯ ದ್ವಾರ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಮೂಲಕ ಏನಪ್ಪ ಅಂತಂದ್ರೆ ಸುಯೇಜ್ ಕಾಲುವೆ ಹೋಗ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ದಕ್ಷಿಣ ಅಮೆರಿಕದ ದಕ್ಷಿಣ ತುದಿಯಲ್ಲಿರುವ ಮತ್ತು ಅಟ್ಲಾಂಟಿಕಾ ಪೆಸಿಫಿಕ್ ಮಹಾಸಾಗರವನ್ನು ಸೇರಿಸುವ ಜಲಸಂಧಿ ಯಾವುದು? ದಕ್ಷಿಣ ಅಮೆರಿಕ ಮತ್ತು ಅಟ್ಲಾಂಟಿಕಾ ಪೆಸಿಫಿಕ್ ಮಹಾಸಾಗರವನ್ನು ಸೇರಿಸುವಂಥ ಜಲಸಂಧಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೆಗಲನ್ ಜಲಸಂಧಿ ನೋಡಿ. ಮೆಗಲನ್ ಜಲಸಂಧಿ ಯಾಕಂದರೆ ಈ ಒಂದು ದಕ್ಷಿಣದ ತುದಿಯಲ್ಲಿ, ದಕ್ಷಿಣ ಅಮೆರಿಕ ಒಂದು ತುದಿಯಲ್ಲಿ ಮೆಗಲನ್ ಹೋಗಿದ್ದಾನೆ ಅತಿ ಹೆಚ್ಚಾಗಿ, ಅದಕ್ಕಾಗಿ ಮೆಗಲನ್ ಜಲಸಂಧಿ ಅಂತ ಅದಕ್ಕೆ ಇಡ್ತಾರೆ ಹೆಸರು. ಮೆಗಲನ್ ಜಲಸಂಧಿ ಕರೆಕ್ಟ್ ಆಗಿದೆ ನೋಡಿ. ಇದು ಚಿಲಿ ದೇಶದಲ್ಲಿ ಕಂಡು ಬರ್ತದೆ. ಪನಾಮ ಕಾಲುವೆ ನಿರ್ಮಾಣವಾಗುವ ಮುನ್ನ ಅಂಟಾರ್ಟಿಕಾದಿಂದ ಪೆಸಿಫಿಕ್ ಮಹಾಸಾಗರಕ್ಕೆ ಹೋಗುವ ಇದೊಂದೇ ಪ್ರಮುಖ ಸುರಕ್ಷಿತ ದಾರಿ ಆಗಿರ್ತದೆ ಆ ಕಾಲದಾಗ. ನೋಡೋಣ, ಇದು ಮ್ಯಾಪ್ನಲ್ಲಿ ಎಲ್ಲಿದೆಪ್ಪ ಅಂತಂದರೆ ಇಲ್ಲಿದೆ ನೋಡಿ. ಇದು ಅಟ್ಲಾಂಟಿಕ್ ಸಾಗರ, ಇದು ಪೆಸಿಫಿಕ್ ಸಾಗರ. ಅಂದರೆ ಸ್ವಲ್ಪ ಇಲ್ಲಿ ನೋಡ್ಬೋದು ನಾವು, ಅಂಟಾರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಇದೆ ಇಲ್ಲಿ ಕಂಡು ಬರ್ತದೆ ನೋಡಿರಿ. ಸ್ಟೇಟ್ ಆಫ್ ಮೆಗಲನ್ ಜಲಸಂಧಿ. ಈ ಮೆಗಲನ್ ಜಲಸಂಧಿ ಏನಪ್ಪ ಅಂತಂದರೆ ಪನಾಮ ಕಾಲುವೆ ಆಗೋಕ್ಕಿಂತ ಮುಂಚಿತವಾಗಿ ಈ ಒಂದು ಮಾರ್ಗದ ಮೂಲಕ ಏನಪ್ಪ ಅಂತಂದರೆ ಬೇರೆ ಒಂದು ಚೀಲಿ ದೇಶಕ್ಕೆ ಹೋಗುತ್ತಿರ್ತಾರೆ. ಇದರ ಒಂದು ದಾರಿಯಲ್ಲಿ ಮೊದಲ ಬಾರಿಗೆ ಮೆಗಲನ್ ಹೋಗುತ್ತಾನೆ, ಅದಕ್ಕಾಗಿ ಮೆಗಲನ್ ಜಲಸಂಧಿ ಅಂತ ಹೆಸರಿಡ್ತಾರೆ ಅಂತಲೇ ಹೇಳ್ಬೋದು. ಇದು ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ಒಂದು ಮಹಾಸಾಗರವನ್ನು ಜೋಡಿಸ್ತದೆ ಅಂತಲೇ ಹೇಳ್ತೀವಿ ಮೆಗಲನ್ ಜಲಸಂಧಿ. ಗೊತ್ತಿರ್ಬೇಕಾಯ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಸ್ಪೀಡಾಗಿ ಹೋಗೋಣ, ಕ್ವಶನ್ ಜಾಸ್ತಿ ಇದೆ. ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರವನ್ನು ಸಂಪರ್ಕಿಸುವ ಟರ್ಕಿ ಪ್ರಸಿದ್ಧ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಮರ್ಮರ ಮತ್ತು ಕಪ್ಪು ಸಮುದ್ರವನ್ನು ಸೇರಿಸುವಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಆಗ ಹೇಳಿದ್ದೇವೆ, ಇಲ್ಲಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಾಸ್ಫರಸ್ ಜಲಸಂಧಿ. ಬಾಸ್ಫರಸ್ ಜಲಸಂಧಿ ಏನಪ್ಪ ಅಂತಂದರೆ ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರವನ್ನು ಸಂಪರ್ಕಿಸ್ತದೆ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಬಾಸ್ಫರಸ್ ಜಲಸಂಧಿ ಏನಪ್ಪ ಅಂತಂದರೆ ಟರ್ಕಿಯ ಇಸ್ತಾನ್ಬುಲ್ ನಗರವನ್ನು ಯುರೋಪ್ ಮತ್ತು ಏಷ್ಯಾಗಳ ಖಂಡಗಳಾಗಿ ವಿಭಜಿಸುತ್ತದೆ. ಕಪ್ಪು ಸಮುದ್ರಕ್ಕೆ ಇರುವ ಏಕೈಕ ಮಾರ್ಗ ಇದೊಂದೇ ಆಗಿರುತ್ತೆ ನೋಡಿರಿ. ಈ ಒಂದು ಬಾಸ್ಫರಸ್ ಜಲಸಂಧಿ ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಇಲ್ಲಿ ಕಂಡು ಬರ್ತದೆ ಬಾಸ್ಫರಸ್ ಜಲಸಂಧಿ. ಏಷ್ಯಾ ಮತ್ತು ಯುರೋಪನ್ನು ಬೇರ್ಪಡಿಸುವಂಥ ಒಂದು ಜಲಸಂಧಿ ಯಾವುದಪ್ಪ ಅಂತಂದರೆ ಬಾಸ್ಫರಸ್ ಜಲಸಂಧಿ. ಯುರೋಪ್ ಮತ್ತು ಏಷ್ಯಾ ನಡುವೆ ಕಂಡು ಬರ್ತದೆ. ಓಕೆ, ಸ್ಪೀಡಾಗಿ ಹೋಗೋಣ ಸ್ನೇಹಿತರೆ, ಇನ್ನೂ ಹೆಚ್ಚಿನದಾಗಿ ಇದ್ದಾವೆ. ಇಂಡೋನೇಷ್ಯಾದ ಎರಡು ಪ್ರಮುಖ ದ್ವೀಪಗಳಾದ ಜಾವಾ ಮತ್ತು ಸುಮತ್ರಗಳ ನಡುವೆ ಇರುವಂಥ ಜಲಸಂಧಿ ಯಾವುದು? ಇಂಡೋನೇಷ್ಯಾದ ನಡುವೆ ಇರುವಂಥ ಜಾವಾ ಮತ್ತು ಸುಮತ್ರ ಒಂದು ಅವುಗಳ ನಡುವೆ ಇರುವಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಈ ಒಂದು ದ್ವೀಪಗಳಿದ್ದಾವಲ್ಲ ಇಂಡೋನೇಷ್ಯಾದಲ್ಲಿ, ಆ ದ್ವೀಪದಲ್ಲಿರುವಂಥ ಜಾವಾ ಮತ್ತು ಸುಮತ್ರಗಳಿರುವಂಥ ನಡುವೆ ಇರುವಂಥ ಪ್ರಮುಖ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸುಂಡಾ ಜಲಸಂಧಿ ನೋಡಿ. ಸುಂಡಾ ಜಲಸಂಧಿ ಜಾವಾ ಮತ್ತು ಸುಮತ್ರ ನಡುವೆ ಕಂಡು ಬರುತ್ತದೆ. ಓಕೆ, ಸುಂಡಾ ಜಲಸಂಧಿ ಜಾವಾ ಮತ್ತು ಸಮುದ್ರದ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನು ನೀಡುತ್ತದೆ ಅಂತ ಹೇಳ್ಬೋದು. ಪ್ರಸಿದ್ಧ ಮತ್ತು ಭಯಂಕರ ಜ್ವಾಲಾಮುಖಿಯಾಗಿರುವಂಥ ಕಕರಟಾವು ಕೂಡ ಇದೇ ಒಂದು ಜಲಸಂಧಿಯಲ್ಲಿ ಕಂಡು ಬರ್ತದೆ. ಇಲ್ಲಿದೆ ನೋಡಿ ಸುಂಡಾ ಜಲಸಂಧಿ. ಇದು ಯಾವ ಎರಡು ದೇಶಪ್ಪ ಅಂತಂದರೆ ಸುಮಾತ್ರ ಮತ್ತು ಜಾವಾ ದೇಶಗಳ ಒಂದು ನಡುವೆ ಕಂಡು ಬರ್ತದೆ. ಯಾವ ಎರಡು ಸಮುದ್ರಪ್ಪ ಅಂತಂದರೆ ಇಂಡಿಯನ್ ಓಷನ್ ಮತ್ತು ಜಾವಾ ಒಂದು ಸಿ ನಡುವೆ ಕಂಡುಬರುವಂಥ ಒಂದು ಜಲಸಂಧಿ ಯಾವುದಪ್ಪ ಅಂತಂದರೆ ಸುಂಡಾ ಸ್ಟ್ರೇಟ್. ಓಕೆ, ಮುಂದಿನ ಒಂದು ಪ್ರಶ್ನೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಬೇರ್ಪಡಿಸುವ ಇಂಗ್ಲಿಷ್ ಕಾಲುವೆ ಕಿರಿದಾದ ಭಾಗದ ಹೆಸರೇನಂತ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ದೇಶ ಮತ್ತು ಫ್ರಾನ್ಸ್ ದೇಶವನ್ನು ಬೇರ್ಪಡಿಸುವಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಯಾವುದು ಸರಿಯಾದ ಉತ್ತರ? ಆಪ್ಷನ್ಸ್ ಬಿ, ಡೋವರ್ ಜಲಸಂಧಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶವನ್ನು ಬೇರ್ಪಡೆ ಮಾಡುವಂಥ ಜಲಸಂಧಿ ಆಗಿದೆ. ಓಕೆ, ಡೋವರ್ ಜಲಸಂಧಿ ಅಂತ ಹೇಳೋದು ನೋಡ್ರಿ. ಇಂಗ್ಲಿಷ್ ಕಾಲುವೆ ಮತ್ತು ಉತ್ತರ ಸಮುದ್ರವನ್ನು ಸೇರಿಸುತ್ತದೆ ಇದು. ಈ ಜಲಸಂಧಿ ಅಡಿಯಲ್ಲಿ ಇಂಗ್ಲಿಷ್ ಫ್ರಾನ್ಸ್ ಮತ್ತು ಸಂಪರ್ಕವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ಸುರಂಗ ಮಾರ್ಗ ಕೊಡಿದ್ದಾರೆ. ಮ್ಯಾಪ್ನಲ್ಲಿ ನೋಡ್ಕೋಬೇಕು, ಮ್ಯಾಪ್ನಲ್ಲಿ ನೋಡಿದಾಗ ಭಾಳ ಅರ್ಥ ಆಗುತ್ತದೆ. ಇಲ್ಲಿ ನೋಡಿರಿ ಫ್ರಾನ್ಸ್ ದೇಶ ಇದೆ. ಫ್ರಾನ್ಸ್ ದೇಶ ಮತ್ತು ಇಂಗ್ಲೆಂಡ್ ದೇಶ ನಡುವೆ ಕಂಡು ಬರೋದು ಯಾವುದಪ್ಪ ಅಂತಂದರೆ ಇದು ಡೋವರ್ ಜಲಸಂಧಿ ಕಂಡು ಬರ್ತದೆ. ಯಾವ ಎರಡು ಸಮುದ್ರ ನಡುವೆ ಇದಪ್ಪ ಅಂತಂದರೆ ನಾರ್ತ್ ಸಿ ಮತ್ತು ಇಂಗ್ಲಿಷ್ ಚಾನಲ್ ನಡುವೆ ಕಂಡು ಬರೋದು ಯಾವುದಪ್ಪ ಅಂತಂದರೆ ಡೋವರ್ ಜಲಸಂಧಿ. ಓಕೆ, ಇವು ದೇಶಗಳನ್ನು ಕೂಡ ಬರೆದುಕೊಳ್ಳಿ, ಜೊತೆಗೆ
ಈ ಒಂದು ಸಮುದ್ರಗಳನ್ನು ಬರೆದುಕೊಳ್ಳಿ. ಅವಾಗ ಏನಾಗುತ್ತಂದ್ರೆ ಇದು ನೀವು ನೋಡಿರ್ತಾರಲ್ಲ ಅದು ತಲೆಯಲ್ಲಿ ಸೇವ್ ಆಗುತ್ತೆ. ಓಕೆ, ಮುಂದಿನ ಒಂದು ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಅಮೆರಿಕದ ಫ್ಲೋರಿಡಾ ರಾಜ್ಯ ಮತ್ತು ಕ್ಯೂಬಾ ದೇಶಗಳ ನಡುವೆ ಇರುವಂಥ ಜಲಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಫ್ಲೋರಿಡಾ ಮತ್ತು ಕ್ಯೂಬಾ ದೇಶಗಳ ನಡುವೆ ಇರುವಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಫ್ಲೋರಿಡಾ ಜಲಸಂಧಿ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ ನೋಡ್ರಿ, ಫ್ಲೋರಿಡಾ ಜಲಸಂಧಿ. ಓಕೆ, ಇಲ್ಲಿ ಮ್ಯಾಪ್ನಲ್ಲಿ ನೋಡೋಣ. ಫ್ಲೋರಿಡಾ ಜಲಸಂಧಿ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಸ್ವಲ್ಪ ಅತಿ ಹೆಚ್ಚು ಜೂಮ್ ಮಾಡಬೇಕು. ಕ್ಯೂಬಾ ಮತ್ತು ಅಮೆರಿಕ ದೇಶದ ನಡುವೆ ಕಂಡುಬರೋದು ಯಾವುದಪ್ಪ ಅಂತಂದರೆ ಸ್ಟ್ರೇಟ್ಸ್ ಆಫ್ ಫ್ಲೋರಿಡಾ ಅಂತ ಕರೆಯುತ್ತೇವೆ. ಯಾವ ಎರಡು ಸಮುದ್ರ ಅಂದರೆ ಅಟ್ಲಾಂಟಿಕ್ ಓಷನ್ ಮತ್ತು ಗಲ್ಫ್ ಆಫ್ ಮೆಕ್ಸಿಕೋ ನಡುವೆ ಕಂಡುಬರುವಂಥ ಒಂದು ಜಲಸಂಧಿ ಫ್ಲೋರಿಡಾ ಜಲಸಂಧಿ. ಇವು ಯಾವ್ಯಾವ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಕ್ಯೂಬಾ ನಡುವೆ ಕಂಡು ಬರ್ತದೆ. ಇವೆರಡು ಬರ್ಕೊಳ್ಳಿ. ಅದೇ ರೀತಿಗೆ ಸಮುದ್ರ ಯಾವುದಪ್ಪ ಅಂತಂದರೆ ಮೆಕ್ಸಿಕೋ ಮತ್ತು ಅಟ್ಲಾಂಟಿಕ್ ಓಷನ್, ಇವು ಬರ್ಕೊಳ್ಳಿ. ಇಲ್ಲಿ ಕೂಡ ಎದೆ ಕೊಟ್ಟಿದ್ದಾರೆ ನೋಡ್ರಿ. ಬೆಚ್ಚಗಿನ ಸಮುದ್ರವಾದ ಒಂದು ಗಲ್ಫ್ ಸ್ಟ್ರೀಮ್ ಕೂಡ ಈ ಒಂದು ಜಲಸಂಧಿ ಮೂಲಕನೇ ಹಾದು ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ನ್ಯೂಜಿಲೆಂಡ್ ದೇಶದ ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಈಗ ನ್ಯೂಜಿಲೆಂಡ್ ಇದೆ, ಅದರ ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪವಾಗಿ ಇಬ್ಬಾಗ ಮಾಡಿರೋಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಕುಕ್ ಜಲಸಂಧಿ. ಕುಕ್ ಜಲಸಂಧಿ ಏನಪ್ಪ ಅಂತಂದರೆ ಉತ್ತರ ದ್ವೀಪ ದಕ್ಷಿಣ ದ್ವೀಪಕ್ಕಾಗಿ ನ್ಯೂಜಿಲೆಂಡನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದಂತ ಹೇಳಬಹುದು. ಕುಕ್ ಜಲಸಂಧಿ ಏನಪ್ಪ ಅಂತಂದರೆ ಟಾಸ್ಮಾನ್ ಸಮುದ್ರವನ್ನು ದಕ್ಷಿಣ ಪೆಸಿಫಿಕ್ ಮಹಾಸಾಗರದೊಂದಿಗೆ ಸೇರಿಸ್ತದೆ. ನ್ಯೂಜಿಲೆಂಡನ್ನು ಮೊದಲ ಬಾರಿಗೆ ಅನ್ವೇಷಣೆ ಮಾಡಿದಂಥ ಬ್ರಿಟಿಷ್ ನಾವಿಕ ಯಾರಪ್ಪ ಅಂತಂದರೆ ಜೇಮ್ಸ್ ಕುಕ್. ಅದಕ್ಕಾಗಿ ಈ ಒಂದು ಹೆಸರನ್ನು ಇದಕ್ಕೆ ಇಡಲಾಗಿದೆ ಅಂತ ಹೇಳ್ಬೋದು ಈ ಒಂದು ಜಲಸಂಧಿಗೆ. ಓಕೆ, ನ್ಯೂಜಿಲೆಂಡಲ್ಲಿ ಇದು ಉತ್ತರ ಮತ್ತು ದಕ್ಷಿಣ ಎರಡು ರೀತಿಯಾಗಿ ಇಬ್ಬಾಗ ಮಾಡಿರುವಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ಕುಕ್ ಜಲಸಂಧಿ ಅಂತ ಹೇಳ್ತೀವಿ ನಾವು. ಓಕೆ, ವೆಲ್ಲಿಂಗ್ಟನ್ ಕೂಡ ಕಂಡುಬರ್ತು ನೋಡ್ರಿ ಇಲ್ಲಿ. ಅದೇ ರೀತಿಯಾಗಿ ಯಾವ ಎರಡು ಸಮುದ್ರಪ್ಪ ಅಂತಂದರೆ ಪೆಸಿಫಿಕ್ ಓಷನ್ ಮತ್ತು ತಾಸ್ಮನ್ ಸಿ, ಇವೆರಡು ಒಂದು ಸಮುದ್ರಗಳ ನಡುವೆ ಕಂಡುಬರುವಂಥ ಒಂದು ಯಾವುದಂದ್ರೆ ಜಲಸಂಧಿ ಕುಕ್ ಜಲಸಂಧಿ, ಕುಕ್ ಸ್ಟ್ರೀಟ್ ಅಂತ ಕರಿತೇವೆ. ಇವೆರಡು ನಡುವೆ ಕಂಡು ಬರುತ್ತದೆ. ಮುಂದಿನ ಒಂದು ಪ್ರಶ್ನೆ, ಆಸ್ಟ್ರೇಲಿಯಾದ ಮುಖ್ಯ ಭೂಭಾಗ ಮತ್ತು ಟಾಸ್ಮೇನಿಯಾ ದ್ವೀಪದ ಬೇರ್ಪಡಿಸುವ ಜಲಸಂಧಿ ಯಾವುದು? ಆಸ್ಟ್ರೇಲಿಯಾದ ಮುಖ್ಯ ಭಾಗ ಮತ್ತು ಟಾಸ್ಮೇನಿಯಾ ಒಂದು ದ್ವೀಪವನ್ನು ಬೇರ್ಪಡಿಸುವಂಥ ಜಲಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಸ್ ಜಲಸಂಧಿ ನೋಡಿ. ಬಾಸ್ ಜಲಸಂಧಿ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾದ ಒಂದು ಮುಖ್ಯ ಭಾಗ, ಅದೇ ರೀತಿಯಾಗಿ ಟಾಸ್ಮೇನಿಯಾ ದ್ವೀಪವನ್ನು ಬೇರ್ಪಡಿಸ್ತದೆ ಅಂತಲೇ ಹೇಳ್ತೀವಿ. ಬಾಸ್ ಜಲಸಂಧಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇಲ್ಲಿ ನೋಡೋಣ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಬಾಸ್ ಜಲಸಂಧಿ. ಇದು ಟಾಸ್ಮೇನಿಯಾ ದೇಶ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಟಾಸ್ಮೇನಿಯಾ ದೇಶ ಇದು ಆಸ್ಟ್ರೇಲಿಯಾದ ಒಂದು ಭಾಗ ಆಗಿದೆ. ಇಲ್ಲಿ ಆಸ್ಟ್ರೇಲಿಯಾ ಇದೆ ನೋಡಿ, ಅದರದ್ದು ಒಂದು ಕೆಳಗಿನ ಒಂದು ಭಾಗ, ದಕ್ಷಿಣದ ಒಂದು ಭಾಗ. ಅದರ ನಡುವೆ ಏನಪ್ಪ ಅಂತಂದರೆ ಈ ಒಂದು ಬಾಸ್ ಸ್ಟ್ರೀಟ್ ಕಂಡು ಬರ್ತದೆ. ಓಕೆ, ಬಾಸ್ ಸಂಧಿ ಎಲ್ಲಿ ಕಂಡು ಬರ್ತದೆ? ಬಾಸ್ ಜಲಸಂಧಿಯಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಈ ಒಂದು ಆಸ್ಟ್ರೇಲಿಯಾದ ದಕ್ಷಿಣ ಭಾಗ ಮತ್ತು ಟಾಸ್ಮೇನ್ ಜಲಸಂಧಿ ನಡುವೆ ಟಾಸ್ಮೇನ್ ದೇಶಗಳ ಮಧ್ಯೆ ಕಂಡುಬರುತ್ತೆ. ಮುಂದಿನ ಒಂದು ಪ್ರಶ್ನೆ, ಪ್ರಪಂಚದ ಅತಿ ಅಗಲವಾದ ಜಲಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾದ ಬ್ಯಾಪಿನ್ ದ್ವೀಪದಲ್ಲಿ ನಡುವೆ ಕಂಡುಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ಹಡ್ಸನ್ ಜಲಸಂಧಿ ನೋಡಿ. ಸರಿ ಡೇವಿಸ್ ಜಲಸಂಧಿ. ಅದಕ್ಕೆ ಯಾವುದು ಪ್ರಪಂಚದ ಅತಿ ಅಗಲವಾದ ಜಲಸಂಧಿ ಯಾವುದಪ್ಪ ಅಂತಂದರೆ ಡೇವಿಸ್ ಜಲಸಂಧಿ ಅಂತಲೇ ಹೇಳುತ್ತೆ ನೋಡಿರಿ. ಕರೆಕ್ಟ್ ಉತ್ತರ ಡೇವಿಸ್ ಜಲಸಂಧಿ ಆಗಿದೆ. ಡೇವಿಸ್ ಜಲಸಂಧಿ ಏನಪ್ಪ ಅಂತಂದರೆ ವಿಶ್ವದ ಅತ್ಯಂತ ಅಗಲವಾದಂಥ ಜಲಸಂಧಿ ಆಗಿದೆ. ಅಂದರೆ 300+ ಅಧಿಕ ಕಿಲೋಮೀಟ್ರಷ್ಟು ಅಗಲವಾಗಿದೆ. ಇದು ಬ್ಯಾಪಿನ್ ಕೊಲ್ಲಿಯನ್ನು ಅಟ್ಲಾಂಟಿಕ್ ಮಹಾಸಾಗರದಿಂದ ಲ್ಯಾಬ್ರಡಾರ್ ಸಮುದ್ರಕ್ಕೆ ಸೇರಿಸ್ತದೆ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ಬೋದು ಡೇವಿಸ್ ಸ್ಟ್ರೀಟ್. ಇದು ಗ್ರೀನ್ಲ್ಯಾಂಡ್ ಆಗಿದೆ. ಗ್ರೀನ್ಲ್ಯಾಂಡಲ್ಲಿ ಕಂಡು ಬರ್ತದೆ ನೋಡಿ. ಗ್ರೀನ್ಲ್ಯಾಂಡ್ ಮತ್ತು ಬ್ಯಾಪಿನ್ ಕೊಲ್ಲಿ ಅಂಟಾರ್ಟಿಕಾ ಸಾಗರದಲ್ಲಿ ಕಂಡು ಬರ್ತದೆ. ಇದು ಅಂಟಾರ್ಟಿಕಾ ಸಾಗರ, ಬ್ಯಾಪಿನ್ ಕೊಲ್ಲಿ ಇದಾಗಿದೆ ನೋಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಆಸ್ಟ್ರೇಲಿಯಾ ಮತ್ತು ಪಪುವಾ ನ್ಯೂ ಗಿನಿಯಾ ನಡುವೆ ಇರುವಂಥ ಜಲಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಪಪುವಾ ನ್ಯೂ ಗಿನಿಯಾ ಇರುವಂಥ ಜಲಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಟೋರೆಸ್ ಜಲಸಂಧಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ
ಪಪುವಾ ನ್ಯೂಗಿನಿಯ ನಡುವೆ ಇರುವಂಥ ಜಲಸಂಧಿ ಟೋರಸ್ ಜಲಸಂಧಿ. ಇದರ ಮ್ಯಾಪ್ ಎಲ್ಲ ನೋಡಿ ಸ್ನೇಹಿತರೆ. ಟೋರಸ್ ಜಲಸಂಧಿ ಏನಪ್ಪ ಅಂತಂದರೆ ಅರಾಪುರ ಸಮುದ್ರವನ್ನು ಹವಳದ ಸಮುದ್ರದೊಂದಿಗೆ ಸಂಪರ್ಕವನ್ನು ಮಾಡುತ್ತದೆ ಅಂತ ಹೇಳ್ತೀವಿ. ಇದು ಆಸ್ಟ್ರೇಲಿಯಾದ ಉತ್ತರ ಭಾಗ ಪ್ರಮುಖ ಜಲಮಾರ್ಗವಾಗಿದೆ. ಯಾವುದಪ್ಪ ಅಂತಂದರೆ ಟೋರಸ್ ಜಲಸಂಧಿ ಕಂಡುಬರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಜಪಾನ್ ಪ್ರಮುಖ ದ್ವೀಪಗಳಾದ ಒನ್ಸು ಮತ್ತು ಹೊಕೈಡೋ ದ್ವೀಪಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಒನ್ಸು ಮತ್ತು ಹೊಕೈಡೋ ದ್ವೀಪಗಳನ್ನು ಪ್ರತ್ಯೇಕಿಸುವ ಒಂದು ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚುಂಗಾರೋ ಜಲಸಂಧಿ ಅಂತ ಹೇಳ್ತೀವಿ. ಯಾವುದು? ಚುಂಗಾರೋ ಜಲಸಂಧಿ. ಚುಂಗಾರೋ ಜಲಸಂಧಿ ಅಂತ ಹೇಳ್ಬೋದು ನೋಡ್ರಿ. ಚುಂಗಾರೋ ಜಲಸಂಧಿ. ಸಾರಿ ಸ್ನೇಹಿತರೆ, ಅನ್ನಕ್ಕೆ ಬರಲ್ಲ, ಇರಲಿ. ಚುಂಗಾರೋ ಜಲಸಂಧಿ ಅಂತಲೇ ಹೇಳ್ಬೋದು. ಓಕೆ, ಇದೇನಪ್ಪ ಅಂತಂದರೆ ಯಾವ ಎರಡು ಸಮುದ್ರಪ್ಪ ಅಂತಂದರೆ ಸಿ ಆಫ್ ಜಪಾನ್ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಕಂಡು ಬರ್ತದೆ. ಇದನ್ನು ಹೊಕೈಡೋ ಮತ್ತು ಒನ್ಸು ದ್ವೀಪದ ನಡುವೆ ಕಂಡು ಬರ್ತದೆ ಅಂತಲೇ ಹೇಳ್ಬೋದು. ಒನ್ಸು ಮತ್ತು ಹೊಕೈಡೋ ದ್ವೀಪದ ನಡುವೆ ಕಂಡು ಬರುವಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ಚುಂಗಾರೋ ಜಲಸಂಧಿ. ಚುಂಗಾರೋ ಜಲಸಂಧಿ ಏನಪ್ಪ ಅಂತಂದರೆ ಜಪಾನ್ ಸಮುದ್ರ ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕವನ್ನು ನೀಡುತ್ತದೆ. ಈ ಒಂದು ಜಲಸಂಧಿ ಅಡಿಯಲ್ಲಿ ಪ್ರಸಿದ್ಧವಾದ ಸೆಕಲ್ ರೈಲ್ವೆ ಮಾರ್ಗವನ್ನು ನಿರ್ಮಿಸಲಾಗಿದೆ ಅಂತಲೇ ಹೇಳ್ತೀವಿ. ರೈಲ್ವೆ ಮಾರ್ಗವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ನೋಡಿ ಈ ಒಂದು ಸುರಂಗದಲ್ಲಿ. ಹೊಕೈಡೋ ಮತ್ತು ಈ ಒಂದು ಇದರ ಮಧ್ಯೆ ಇದೆ ನೋಡಿ ಈ ಒಂದು ಸ್ಟೇಟ್. ಓಕೆ, ಇದು ಯಾವ ಸಮುದ್ರ ಅಂದರೆ ಪೆಸಿಫಿಕ್ ಮತ್ತು ಜಪಾನ್ ಸಿ ಮಧ್ಯೆ ಇದೆ. ಮುಂದಿನ ಒಂದು ಪ್ರಶ್ನೆ, ಟರ್ಕಿಯಲ್ಲಿರುವ ಏಜಿಯನ್ ಸಮುದ್ರ ಮತ್ತು ಮರ್ಮರ್ ಸಮುದ್ರವನ್ನು ಸಂಪರ್ಕಿಸುವ ಐತಿಹಾಸಿಕ ಜಲಸಂಧಿ ಯಾವುದಂತ ಕೇಳಿದ್ದಾರೆ. ಟರ್ಕಿಯಲ್ಲಿ ಕಂಡುಬರ್ತದೆ ಏಜಿಯನ್ ಮತ್ತು ಮರ್ಮರ ಜಲಸಂಧಿಯನ್ನು ಇದಕ್ಕೆ ಸರಿಯಾದ ಉತ್ತರ ಡಾರ್ಡಾನೆಲ್ಸ್ ಜಲಸಂಧಿ ನೋಡಿ. ಇದಕ್ಕೆ ಮರ್ಮರ ಸಮುದ್ರ ಮತ್ತು ಏಜಿಯನ್ ಸಮುದ್ರ ನಡುವೆ ಕಂಡುಬರ್ತದೆ ಡಾರ್ಡಾನೆಲ್ಸ್ ಜಲಸಂಧಿ. ಡಾರ್ಡಾನೆಲ್ಸ್ ಜಲಸಂಧಿ ಕಂಡುಬರ್ತದೆ ನೋಡ್ರಿ. ಇಲ್ಲಿ ಮ್ಯಾಪ್ನಲ್ಲಿ ನಾವು ನೋಡ್ಬೋದು. ಮ್ಯಾಪ್ನಲ್ಲಿ ಸಿ ಆಫ್ ದ ಮರ್ಮರ ಮತ್ತು ಏಜಿಯನ್ ಸಿ ನಡುವೆ ಕಂಡುಬರುವುದು ಯಾವುದಪ್ಪ ಅಂತಂದರೆ ಡಾರ್ಡಾನೆಲ್ಸ್ ಜಲಸಂಧಿ. ಓಕೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಯಾವೆರಡು ಸಮುದ್ರ ಅಂದರೆ ಮರ್ಮರ ಮತ್ತು ಏಜಿಯನ್ ಸಮುದ್ರಗಳ ನಡುವೆ ಕಂಡುಬರುವಂಥ ಒಂದು ಜಲಸಂಧಿ ಆಗಿದೆ ನೋಡಿ. ಒಂದನೇ ಮಹಾಯುದ್ಧದ ಸಮಯದಲ್ಲಿ ಏನಪ್ಪ ಅಂತಂದರೆ ಇದು ಪ್ರಮುಖವಾಗಿ ಯುದ್ಧ ಭೂಮಿಯಾಗಿರುತ್ತೆ ನೋಡಿ, ಒಂದನೇ ಮಹಾಯುದ್ಧದ ಸಮಯದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಚೀನಾ ಮತ್ತು ತೈವಾನ್ ನಡುವೆ ಇರುವ ಈ ಹಿಂದೆ ಫಾರ್ಮೋಸಾ ಜಲಸಂಧಿ ಎಂದು ಕರೆಯಲ್ಪಡುತ್ತಿದ್ದ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಚೀನಾ ಮತ್ತು ತೈವಾನ್ ನಡುವೆ ಇರುವಂಥ ಒಂದು ಜಲಸಂಧಿ ಆಗಿದೆ. ಇದು ಫಾರ್ಮೋಸಾ ಜಲಸಂಧಿ ಅಂತ ಮೊದಲು ಕರಿತಿರ್ತಾರೆ. ಈಗ ಏನಂತ ಹೆಸರು ಕರಿತಿರ್ತಾರೆ ಅಂತ ಕೊಟ್ಟಿದ್ದಾರೆ. ಚೀನಾ ಮತ್ತು ತೈವಾನ್ ಅಂತ ಅಂದಾಗ ನಮಗೆ ಏನು ಬರುತ್ತೆ? ತೈವಾನ್ ಜಲಸಂಧಿ ಬರುತ್ತೆ. ಸರಿಯಾದ ಉತ್ತರ ತೈವಾನ್ ಜಲಸಂಧಿ. ಓಕೆ, ಚೀನಾ ಮತ್ತು ತೈವಾನ್ ನಡುವೆ ಕಂಡು ಬರುತ್ತೆ ನೋಡ್ರಿ. ದಕ್ಷಿಣ ಚೀನಾ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರಗಳ ಸಂಪರ್ಕಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಭೌಗೋಳಿಕ ರಾಜಕೀಯ ಅತ್ಯಂತ ಸೂಕ್ಷ್ಮ ಪ್ರದೇಶ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನೋಡಿಕೊಳ್ಳೋಣ ಸ್ವಲ್ಪ. ಎಲ್ಲಿ ಬಂತದೆ? ತೈವಾನ್ ಸ್ಟ್ರೇಟ್ ಈ ಒಂದು ಮಧ್ಯದಲ್ಲಿ ಕಂಡುಬರ್ತದೆ. ಇಲ್ಲಿ ತೈವಾನ್ ಇದೆ ಮತ್ತು ಇಲ್ಲಿ ಚೀನಾ ಇದೆ ಅಂತ ಹೇಳ್ತೀವಿ. ಓಕೆ, ಇದ್ರ ನಡುವೆ ಯಾವುದು ಕಂಡು ಬರ್ತದೆ? ತೈವಾನ್ ಜಲಸಂಧಿ ಕಂಡು ಬರ್ತದೆ ನೋಡ್ರಿ. ಓಕೆ, ತೈವಾನ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ? ಚೀನಾ ಮತ್ತು ತೈವಾನ್. ಇದಕ್ಕೆ ಮೊದಲು ಏನಂತ ಕರಿತಿರ್ತಾರೆ ಅಂದರೆ ಫಾರ್ಮೋಸಾ ಜಲಸಂಧಿ ಅಂತ ಕರಿತಿರ್ತಾರೆ ಮೊದಲು. ಓಕೆ, ಮುಂದಿನ ಒಂದು ಪ್ರಶ್ನೆ, ಮೆಕ್ಸಿಕೋ ದೇಶ ಮತ್ತು ಕ್ಯೂಬಾವನ್ನು ಬೇರ್ಪಡಿಸಿದ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಮೆಕ್ಸಿಕೋ ಮತ್ತು ಕ್ಯೂಬಾವನ್ನು ಬೇರ್ಪಡಿಸಿದಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಇಕ್ವಟಾರಿಯನ್ ಜಲಸಂಧಿ ಸರಿಯಾದ ಉತ್ತರ ಆಗಿದೆ. ಮೆಕ್ಸಿಕೋ ಮತ್ತು ಯಾವುದು ಕ್ಯೂಬಾ ದೇಶವನ್ನು ಬೇರ್ಪಡಿಸಿದೆ ಅಂತ ಹೇಳ್ತೀವಿ. ಇಕ್ವಟಾರಿಯನ್ ಜಲಸಂಧಿ ಕೆರಬಿಯನ್ ಸಮುದ್ರ ಮೆಕ್ಸಿಕೋ ಕೊಲ್ಲಿಯನ್ನು ಸೇರ್ತದೆ. ಇದು ಮೆಕ್ಸಿಕೋದ ಇಕ್ವಟಾರಿಯನ್ ಪರ್ಯಾಯ ದ್ವೀಪ ಮತ್ತು ಕ್ಯೂಬಾ ನಡುವೆ ಇದೆ ಅಂತ ಹೇಳ್ತೀವಿ. ನೋಡಬಹುದು ಮ್ಯಾಪ್ನಲ್ಲಿ. ಮ್ಯಾಪ್ ನೋಡಿದಾಗ ಈ ಭೂಗೋಳಶಾಸ್ತ್ರದಲ್ಲಿ ಜಲಸಂಧಿ ಬಗ್ಗೆ ತಿಳಿದುಕೊಳ್ಳೋದು ಸುಲಭ ಆಗ್ತದೆ. ಕ್ಯೂಬಾ ಮತ್ತು ಮೆಕ್ಸಿಕೋ ದೇಶಗಳ ನಡುವೆ ಕಂಡು ಬರೋದು ಯಾವುದಪ್ಪ ಅಂತಂದರೆ ಈ ಒಂದು ಇಕ್ವಟಾರಿಯನ್ ಒಂದು ಚಾನಲ್ ಅಂತ ಹೇಳ್ತೀವಿ ನೋಡಿ. ಇಕ್ವಟಾರಿಯನ್ ಚಾನಲ್ ಅಂತ ಹೇಳ್ತೀವಿ. ಈ ಒಂದು ದ್ವೀಪಗಳ ನಡುವೆ ಕಂಡು ಬರ್ತದೆ. ಯಾವುದು? ಮೆಕ್ಸಿಕೋ ಮತ್ತು ಈ ಒಂದು ಕ್ಯೂಬಾ ಒಂದು ದೇಶದ ಮಧ್ಯೆ ಕಂಡು ಬರ್ತದೆ. ಯುಕಟಾನ್ ಜಲಸಂಧಿ ಚಾನಲ್ ಅಂತ ಕರಿತಾರೆ ನೋಡ್ರಿ. ಇದು ಕೆರಬಿಯನ್ ಸಮುದ್ರ ಮತ್ತು ಮೆಕ್ಸಿಕೋ ಒಂದು ಸಮುದ್ರಗಳ ನಡುವೆ ಇದೆ. ಇವತ್ತಿನ ಕೊನೆಯ ಪ್ರಶ್ನೆ, ಆಫ್ರಿಕಾ ಆಗ್ನೇಯ ಕರಾವಳಿಯಲ್ಲಿರುವ ಮೊಜಾಂಬಿಕ್ ದೇಶ ಮತ್ತು ಮಡಗಾಸ್ಕರ್ ದೇಶ
ದ್ವೀಪದ ನಡುವೆ ಇರುವಂಥ ಜಲಸಂಧಿ ಯಾವುದಂತ ಕೊಟ್ಟಿದ್ದಾರೆ. ಇದು ಆಫ್ರಿಕಾದ ಯಾವ ಭಾಗಕ್ಕೆ ಅಂದರೆ ಆಗ್ನೇಯ ಭಾಗಕ್ಕೆ ಕಂಡು ಬರ್ತದೆ. ಓಕೆ, ಆಗ್ನೇಯ ಭಾಗಕ್ಕೆ ಈ ಒಂದು ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ಕಂಡು ಬರ್ತದೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೊಜಾಂಬಿಕ್ ಜಲಸಂಧಿ ಅಂತ ಹೇಳ್ತೀವಿ ನೋಡ್ರಿ. ಓಕೆ, ಪ್ರಮುಖ ಜಲಸಂಧಿ ಇದೆ ಮೊಜಾಂಬಿಕ್ ಜಲಸಂಧಿ. ಓಕೆ, ಇಲ್ಲಿ ಮೊಜಾಂಬಿಕ್ ಜಲಸಂಧಿ ಏನಪ್ಪ ಅಂತಂದ್ರೆ 1600 ಕಿಲೋಮೀಟ್ರಷ್ಟು ದೊಡ್ಡದಾಗಿದೆ. ಓಕೆ, ಮೊಜಾಂಬಿಕ್ ಜಲಸಂಧಿ. ಇದು ಸಮುದ್ರ ಯಾವುದಪ್ಪ ಅಂತಂದರೆ ಇಂಡಿಯನ್ ಓಷನ್ ನೋಡ್ರಿ, ಯಾವುದು ಬೇರೆದಿಲ್ಲ, ಬರೀ ಇಂಡಿಯನ್ ಓಷನ್ನೇ ಇದನ್ನು ಸುತ್ತುವರೆದಿದೆ. ಇಂಡಿಯನ್ ಓಷನ್ ಏನಪ್ಪ ಅಂತಂದರೆ ಇದನ್ನು ಸುತ್ತುವರೆದಿದೆ ಮೊಜಾಂಬಿಕ್ ಜಲಸಂಧಿ ಅಂತ ಹೇಳ್ತೀವಿ ನಾವು. ಇದು ಯಾವ ಎರಡು ದೇಶಗಳಪ್ಪ ಅಂತಂದರೆ ಮಡಗಾಸ್ಕರ್ ಮತ್ತು ಮೊಜಾಂಬಿಕ್ ದೇಶದ ನಡುವೆ ಕಂಡುಬರುವಂಥ ಒಂದು ಜಲಸಂಧಿ ಯಾವುದಂತ ಕೇಳಿದ್ದಾರೆ ಹಲವಾರು ಎಕ್ಸಾಮ್ನಲ್ಲಿ. ಅದು ಮೊಜಾಂಬಿಕ್ ಜಲಸಂಧಿ ಆಗಿರುತ್ತೆ ನೋಡ್ರಿ. ಇವೇನಪ್ಪ ಅಂತಂದರೆ ಪ್ರಮುಖ ಜಲಸಂಧಿ ಆಗಿದ್ದವು. ಓಕೆ, ಪ್ರಮುಖ ಜಲಸಂಧಿ ಆಗಿದ್ದು ನೋಡ್ರಿ. ಪ್ರಪಂಚದ ಅತಿ ಉದ್ದವಾದ ಜಲಸಂಧಿಗಳಲ್ಲಿ ಕೂಡ ಇದೊಂದು ಆಗಿದೆ ಅಂತ ಹೇಳ್ಬೋದು, ಮೊಜಾಂಬಿಕ್ ಜಲಸಂಧಿ. ಓಕೆ, ಇದು ಆಫ್ರಿಕಾದ ಆಗ್ನೇಯ ಭಾಗದಲ್ಲಿ ಕಂಡು ಬರ್ತದೆ. ಸ್ನೇಹಿತರೆ ನೋಡಿ, ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ, ಜೊತೆಗೆ ಉತ್ತರವನ್ನು ಜೊತೆಗೆ ಮ್ಯಾಪ್ ಕೂಡ ನಿಮಗೆ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ಎಷ್ಟಾಗಿತ್ತಂದರೆ ಬೇಗನೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪಾಗಿತ್ತಂದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ಹೇಳಿ, ಯಾಕಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಆ ತಪ್ಪನ್ನು ಮಾಡಬಾರ್ದಲ್ಲ, ಅದಕ್ಕಾಗಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೂಪರ್ ಅಂತ ಕಮೆಂಟ್ ಹಾಕಿ ಇನ್ನೊಂದು ಬೇರೆ ರೀತಿಯಾದಂಥ ಒಂದು ವಿಡಿಯೋನ ತರೋಣ. ಓಕೆ, ಅದೇ ರೀತಿಯಾಗಿ ನಿನ್ನೆ ಹಾಕಿರುವಂಥ ಒಂದು ವಿಡಿಯೋದಲ್ಲಿ ಅದು ಯಾವುದು ರಿಟೆಕ್ಸ್ ಅಂತ ಬರೆದಿದೆ, ಅದು ರಿಕೆಟ್ಸ್ ಇದೆ. ಸಾರಿ, ಅದು ರಿಕೆಟ್ಸ್ ರೋಗ ಬರ್ತದೆ. ವಿಟಮಿನ್ ಡಿ ಇಂದ ರಿಕೆಟ್ಸ್ ರೋಗ ಬರ್ತದೆ ಅಂತ ಹೇಳ್ಬೋದು. ಅದು ರಿಟೆಕ್ಸ್ ಅಂತ ಮಾಡಿದ್ದೆ ನಾನು. ಏನಂತ ಮಾಡಿದ್ದೆ? ರಿಟೆಕ್ಸ್ ಅಂತ ಬರೆದಿದ್ದೆ. ಅದಕ್ಕಾಗಿ ತಪ್ಪಾಯಿತು. ಒಬ್ಬರು ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವರಿಗೆ. ಓಕೆ, ಆ ರೀತಿಯಾದ ನಮ್ಮ ತಪ್ಪುಗಳನ್ನು ನೀವೇ ನೋಡಿಗೆಸಿಂದ ನಮ್ಮನ್ನು ತಿದ್ದಬೇಕು. ಓಕೆ ಸ್ನೇಹಿತರೆ, ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.